ನೋಂದಣಿ ಕೇಂದ್ರವನ್ನು ಆರಂಭ ಮಾಡಿದ್ದಾರೆ. ಇದು ರೈತರಿಗೆ ಎಷ್ಟು ಅನುಕೂಲ ಆಗೈತೆ, ಇದು ವ್ಯಾಪಾರಸ್ಥರು ಯಾವ ರೀತಿ ಇದನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗೈತ್ರಿ. ವ್ಯಾಪಾರಸ್ಥರು ಬಂದ್ರು ಏನು ಮಾಡ್ತಾರ್ರಿ, ನಮ್ಮಂತ ರೈತರು ಉತ್ತಾರ ತಂದು ಇಲ್ಲಿ ಕೊಡ್ತಾರ. ಅದು ಗೊತ್ತಾಗಲ್ಲ ಪಾಪ, ರಿಜಿಸ್ಟ್ರೇಷನ್ ಮಾಡೋರಿಗೆ ಗೊತ್ತಾಗಲ್ಲ. ಅವ್ರಿಗೆ ಪಕ್ಕ ಈಗ ತೋಳೋದವ, ನೀವು ಅದರಿಂದ ಅವ್ನು ನಿಲ್ಲಿಲ್ಲ ಹೋದ, ಅವ ಪಕ್ಕ ವ್ಯಾಪಾರಸ್ಥ. ಇಲ್ಲಿ ಏನಾಗತ್ತೀವಿ, ರೈತರಿಗೆ ಹೊಡ್ಸ್ಕೊಂಡ್ರಿ. ಇವ್ರಾದ್ರು ಏನು ಮಾಡ್ಯಾರ, ಎಕರೆಗೆ 12 ಕ್ವಿಂಟಲ್ ಮಾಡ್ಯಾರ. 10 ಎಕರೆ ಇದ್ದವಾಗ 50 ಕ್ವಿಂಟಲ್, 1 ಎಕರೆ ಇದ್ದಾಗ 12 ಕ್ವಿಂಟಲ್ ಕೊಡ್ಬೇಕು. ಕೇಂದ್ರ ನೋಡಿದ್ರೆ ಧಾರವಾಡಕ್ಕೆ ಮಾಡ್ಯಾರ, ಶಿಕಾರಿಪುರ ಮಾಡ್ಯಾರ. ಅಲ್ಲಿಂದ ಅಲ್ಲಿ ಬಾಡಿಗೆ ಹೋಗಿ 200 ರೂಪಾಯಿ ಬೇಕು, 22 ಕ್ವಿಂಟಲ್ ಆಗತ್ತಿ. ಮತ್ತು ನಮ್ಮ ಹೋಗಿ ಬರೋದು ಒಂದು ದಿವಸದ್ದು ಏನು ಉಳಿತದೆ ರೈತರಿಗೆ ಅನಾಹುತ ರೀ. ಅದಕ್ಕೆ ಇಲ್ಲೇ ಮಾಡ್ಬೇಕು, ಇಲ್ಲೇ ಖರೀದಿ ಮಾಡಿದ್ರೆ ಚಲೋ ರೀ. ಈ ಸೆಂಟ್ರ್ ಇಲ್ಲೇ ಮಾಡಿದ್ರೆ ರೈತರು ಭಾಳ ಉಳ್ಕೊಂತಾರೆ. ಇಲ್ಲಕ್ಕೆ 200 ರೂಪಾಯಿ ಖರ್ಚು ಬರ್ತದೆ ಒಂದು ಚೀಲಕ್ಕೆ. ಈ ಹಿಂದೆ ವ್ಯಾಪಾರಸ್ಥರು ಎಷ್ಟು ಕೇಳ್ತದೆ ನಿಮ್ಗೆ? 16, 17, 18 ಕೇಳ್ತದೆ. ಈಗ ವ್ಯಾಪಾರ ಇದು ಚಲೋಗಿಂದ ಈಗ 19ಕ್ಕೆ ಬಂದು ನಿಂತಾರೆ. ಈಗ 24 ಕೊಡಕತ್ತಾರ, 19ಕ್ಕೆ ಬಂದು ನಿಂತಾರೆ. ರೈತರಿಗೆ ಅನುಕೂಲ ಆಗೈತೆ ರೀ. ಮತ್ತು ಯಾರು ಬೀಗರು ಬಿಚ್ಚರು ಉತ್ತಾರ ಇಸ್ಕೊಂಬಂದು ಅಂತ ಮುಳ್ಳು ಹಾಕಲಿ ತಗೊಂಬಂದು ಕೊಡಕತ್ತಾರ. ಆದ ನಂತರ ವ್ಯಾಪಾರಸ್ಥರು ಮಾಡಕತ್ತಾರ. ವ್ಯಾಪಾರಸ್ಥರು ಮಾಡಕತ್ತಿದ್ರೆ ಕಡಿವಾಣ ಹಾಕ್ಬೇಕು ರೀ ವ್ಯಾಪಾರಸ್ಥರಿಗೆ. ನಮ್ಮ ಎಲ್ಲ ರೈತರಿಗೂ ಬಹಳಷ್ಟು ಅನುಕೂಲ ಆಗ್ತದ್ರಿ ಇದು. ಯಾಕಂದ್ರೆ ಈಗ ರೈತರು ವ್ಯಾಪಾರಸ್ಥರ ಹತ್ರ ಹೋಗಿ ಗೋವಿನ ಜೋಳ ಕೊಡ್ಬೇಕಂದ್ರೆ ಬಹಳಷ್ಟು ಲಾಸ್ ಆಗ್ತಿತ್ತು. ಅವರು ಈಗ ಮಾರ್ಕೆಟು ಈ ಒಂದು ವಾರದಿಂದ ಕೇವಲ 1700, 1400, 1800 ಇಷ್ಟ ಇತ್ತು. ಬಟ್ ಈಗ ಸರ್ಕಾರ ಈ ರೈತರ ಒಂದು ಧರಣಿಗೆ, ವಿಶೇಷವಾಗಿ ಕರ್ನಾಟಕದೊಳಗೆ ಹಾವೇರಿ ಜಿಲ್ಲೆಯ ರೈತರು ಬಹಳಷ್ಟು ಇದರೊಳಗೆ ಧರಣಿಯನ್ನು, ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಮಾಡಿದ ಸರ್ಕಾರದವರು ಇವತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು, ನೋಂದಣಿಯನ್ನು ಆರಂಭ ಮಾಡಿದ್ದಾರೆ. ಈ ಒಂದು ನೋಂದಣಿಯನ್ನು ಎಲ್ಲ ರೈತರು ಉಪಯೋಗ ಮಾಡ್ಕೋಬೇಕು. ದಲ್ಲಾಳಿಗಳ ವ್ಯಾಪಾರಸ್ಥರು ಬರ್ತಾರೆ, ಅದು ಕೂಡ ನಡೆದಿದೆ. ಬಟ್ ಈ ಒಂದು ಸಂದರ್ಭದೊಳಗೆ ಅಧಿಕಾರಿಗಳು ವಿಶೇಷವಾಗಿ ದಲ್ಲಾಳಿಗಳಿಗೆ ಅವಕಾಶವನ್ನು ಕೊಡಬಾರ್ದು ಅಂತ ಹೇಳಿ ಎಲ್ಲ ರೈತರ ಪರವಾಗಿ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಈ ದಲ್ಲಾಳಿಗಳಿಗೆ ಅವಕಾಶವನ್ನು ಏನಾದರೂ ಕೊಟ್ಟರೆ ಈಗ ನಿಜವಾದ ರೈತರಿಗೆ ಬಹಳಷ್ಟು ಅನ್ಯಾಯ ಆಗ್ತೈತಿ. ಅದನ್ನು ಅಧಿಕಾರಿಗಳು ಅದನ್ನ ತಮ್ಮ ಮನವರಿಕೆಗೆ ತಗೊಂಡು ಯಾವುದೇ ದಲ್ಲಾಳಿಗಳನ್ನು ಇಲ್ಲಿ ನೋಂದಣಿ ಮಾಡ್ಕೊಳ್ಳೋಕೆ ಅವಕಾಶವನ್ನು ಕೊಡಬಾರ್ದು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಆಮೇಲೆ ಅದೊಂದು ಇಲ್ಲಿ ಏನಾಗ್ತಾ ಇದೆ ಅಂದರೆ, ನೋಂದಣಿ ಕಾರ್ಯ ಏನೋ ಮಾಡ್ಕೋತಾ ಇದ್ದಾರೆ. ಬಟ್ ರೈತರು ಆ ಗೋವಿನ ಜೋಳವನ್ನು ಶಿಕಾರಿಪುರ ಅಥವಾ ಧಾರವಾಡಕ್ಕೆ ಒಯ್ದು ಕೊಡಬೇಕು ಅನ್ನೋ ಒಂದು ಸೂಚನೆ ಇದೆ. ಅದು ಬಹಳಷ್ಟು ರೈತರಿಗೆ ತೊಂದರೆ ಆಗ್ತದೆ. ಅದನ್ನು ಸ್ವಲ್ಪ ಮನವರಿಕೆಯನ್ನು ಮಾಡಿಕೊಂಡು ಸರ್ಕಾರದವರು ಇಲ್ಲೇ ಸ್ಥಳೀಯವಾಗಿ ಹಾವೇರಿಯಲ್ಲೇ ಸುತ್ತಮುತ್ತಲ ಕೇಂದ್ರಗಳನ್ನು ಆರಂಭ ಮಾಡಿ ಎಲ್ಲ ರೈತರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಹೆಸರು ಸಂತೋಷ್ ಪುಟ್ಟಪ್ಪನವರು. ಈಗ ಅದೊಂದು 20 ಕ್ವಿಂಟಲ್ ಈವರೆಗೂ ಇತ್ತು. ನಿನ್ನೆಯಿಂದ 50 ಕ್ವಿಂಟಲ್ವರೆಗೂ ತಗೋಬೇಕಂತ ಹೇಳಿ ಸರ್ಕಾರ ಆದೇಶವನ್ನು ಮಾಡಿದೆ. ಆ ಪ್ರಕಾರ ಈಗ ನೋಂದಣಿನೂ ಕೂಡ ಆರಂಭ ಆಗಿದೆ.